ದಿಂಬಿನ ಮೇಲೆ ತಲೆ ಹಾಕಿ ನಿದ್ದೆ ಮಾಡಿ 36 ಗಂಟೆಗಳಾಯ್ತಲ್ಲಪ್ಪ ಅನ್ನೋ ದುಃಖ ಇನ್ನೊಂದ್ ಕಡೆ. ಹಾಯ್ ಏಂಜಲ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನೊಬ್ಳು ಸೋಲೋ ವಿಮೆನ್ ಟ್ರಾವೆಲರ್. ರೀಸೆಂಟ್ ಆಗಿ ನಾನು ನನ್ನ ಕಾರ್ಪೊರೇಟ್ ಜಾಬ್ ನ ಕ್ವಿಟ್ ಮಾಡಿ ವರ್ಲ್ಡ್ ಟೂರ್ ನ ಶುರು ಮಾಡಿದೀನಿ. ಇವಾಗ ನಾನು ಸಿಂಗಾಪುರ್ ಇಂದ ತೈವಾನ್ ಕಡೆಗೆ ಹೋಗ್ತಾ ಇದ್ದೀನಿ. ಅಂಡ್ ಸಿಂಗಾಪುರ್ ಅಲ್ಲಿ ಇರೋದು ಸ್ವಲ್ಪ ಟೈಮ್ ಅಂಡ್ ಟ್ರಾನ್ಸಿಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಲ್ವಾ ಅಂತ ಎಲ್ಲಾನು ನೋಡ್ಬೇಕು ಅನ್ನೋ ಆಸೆಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ಓಡಾಡಿ ತುಂಬಾ ಟಯರ್ಡ್ ಆಗೋಗಿದ್ದೀನಿ. ಯಾವಾಗ ಹಾಸ್ಟೆಲ್ಗೆ ಹೋಗಿ ಬೆಡ್ ಮೇಲೆ ಮಲ್ಕೊಳ್ತೀನಪ್ಪ ಅನ್ಸ್ತಿದೆ. ಏರ್ಪೋರ್ಟ್ ಅಲ್ಲೇ ಫ್ರೆಶ್ ಅಪ್ ಆಗಿ ಗ್ಯಾಡ್ಜೆಟ್ಸ್ ಗಳನ್ನೆಲ್ಲ ಚಾರ್ಜ್ ಹಾಕೊಂಡು ಸೆಕ್ಯೂರಿಟಿ ಎಲ್ಲ ಆಯ್ತಲ್ಲಪ್ಪ ಅನ್ನೋ ದುಃಖ ಇನ್ನೊಂದ್ ಕಡೆ. ಇಮಿಗ್ರೇಷನ್ ಎಲ್ಲ ಮುಗಿಸಿ ಆಚೆ ಬಂದೆ. ಅಂಡ್ ತೈವಾನ್ ಟೂರಿಸಂ ಅವರು ಈ ದೇಶಕ್ಕೆ ಬರುವಂತ ಟೂರಿಸ್ಟ್ ಗಳಿಗೆ $5,000 ತೈವಾನ್ ಡಾಲರ್ ನ ಫ್ರೀ ಆಗಿ ಕೊಡ್ತಾ ಇದಾರಂತೆ. ಅದೃಷ್ಟ ಇರೋರಿಗೆ ಮಾತ್ರ. ನಾನು ನನ್ ಲಕ್ ಟ್ರೈ ಮಾಡಕ್ ಹೋದೆ, ಆದ್ರೆ ನನ್ಗ ಅದೃಷ್ಟ ಇರ್ಲಿಲ್ಲ. ಸರಿ, ಬೇರೆಯವ್ರ ದುಡ್ಡನ್ನೇ ನೆಚ್ಕೊಂಡ್ರೆ ಆಗುತ್ತಾ ಅಂತ ಹೇಳಿ ನನ್ ದುಡ್ಡಲ್ಲೇ ಒಂದು ಸಿಮ್ ತಗೊಂಡೆ. ಅಂಡ್ ಇಲ್ಲಿ ಟ್ರಾವೆಲ್ ಗೆ ಯೂಸ್ ಆಗೋದಿಕ್ಕೆ ಅಂತ ಹೇಳಿ ಈಸಿ ಕಾರ್ಡ್ ಅದನ್ನು ಕೂಡ ತಗೊಂಡು ಟೈಪೇಯಿ ಮೇನ್ ಸ್ಟೇಷನ್ ಗೆ ಹೋಗೋದಿಕ್ಕೆ ಬಸ್ ಬುಕ್ ಮಾಡಿ ಬಸ್ಸಿಗೆ ವೇಟ್ ಮಾಡಿದೆ. ಕೊನೆಗೆ ಬಸ್ ಕೂಡ ಬಂದೇ ಬಿಡ್ತು. ಅಂಡ್ ತೈವಾನ್ ನ ವೀಸಾ, ಸಿಮ್ ಅಂಡ್ ಆ ಲಕ್ಕಿ ಗೇಮ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಇರೋ ಫುಲ್ ವಿಡಿಯೋಸ್ ನ ಚೆಕ್ ಮಾಡಿ. ತೈಪೇಯಿ ಮೇನ್ ಸ್ಟೇಷನ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರೋ ನನ್ನ ಹಾಸ್ಟೆಲ್ ನ ರೀಚ್ ಆಗಿ ಚೆಕ್ ಇನ್ ಪ್ರೊಸೀಜರ್ ನೆಲ್ಲ ಮುಗಿಸ್ದೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಬೆಡ್ ಇನ್ನೂ ರೆಡಿನೇ ಇರ್ಲಿಲ್ಲ. ಸೊ ಈ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸ್ದೆ. ಕೊನೆಗೂ ಒಂದ್ 2 ಅವರ್ ಆದ್ಮೇಲೆ ನನಗೆ ಬೆಡ್ ಸಿಕ್ತು. ಓಕೆ, ನಿದ್ದೆ ಮುಗಿಸ್ತೀನಿ. ನಿದ್ದೆ ಮುಗಿಸಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೇನೆ.